ರೇಣುಕಸ್ವಾಮಿ ಹತ್ಯೆ ಆದ ನಂತರ ದರ್ಶನ್ ಬಗ್ಗೆ ಎಷ್ಟು ಚರ್ಚೆ ಆಗ್ತಾ ಇದೆಯೋ ಅಷ್ಟೇ ಚರ್ಚೆ ಆಗ್ತಾ ಇರೋದು ಈ ಪಟ್ಟಣಗೆರೆ ಶೆಡ್ ಬಗ್ಗೆ. ಹಾಗಿದ್ರೆ ಈ ಪಟ್ಟಣಗೆರೆ ಶೆಡ್ ಹೇಗಿದೆ, ಒಳಗೆ ಏನೇನಿದೆ, ಏನಿದು ಈ ಶೆಡ್? ರೇಣುಕಸ್ವಾಮಿಯನ್ನ ಕೊಂದಿದ್ದು ಎಲ್ಲಿ? ದರ್ಶನ್ ರೇಣುಕಸ್ವಾಮಿಗೆ ಹಲ್ಲೆ ಮಾಡಿದ್ದು ಎಲ್ಲಿ? ಪಟ್ಟಣಗೆರೆ ಶೆಡ್ ಹೇಗಿದೆ? ಪಟ್ಟಣಗೆರೆ ಶೆಡ್ ಒಳಗಡೆ ಏನೇನಿದೆ? ಈ ಪಟ್ಟಣಗೆರೆ ಶೆಡ್ ಎಷ್ಟು ಎಕರೆ ಇದೆ? ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆಯ ನಂತರ ಹೆಚ್ಚು ಚರ್ಚೆಯಲ್ಲಿರುವಂತಹ ಶೆಡ್, ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಷಯ ಈ ಪಟ್ಟಣಗೆರೆ ಶೆಡ್. ರಿಪಬ್ಲಿಕ್ ಕನ್ನಡ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಇದೇ ಪಟ್ಟಣಗೆರೆ ಶೆಡ್ ಇಂದ. ನೋಡಿ, ಪಟ್ಟಣಗೆರೆ ಶೆಡ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ರೇಣುಕಸ್ವಾಮಿ ಮೇಲೆ ಹಲ್ಲೆ ನಡೆದಂತಹ ಸ್ಥಳ ಈ ಪಟ್ಟಣಗೆರೆ ಶೆಡ್. ಪಟ್ಟಣಗೆರೆ ಶೆಡ್ ನಲ್ಲಿ ಏನೆಲ್ಲ ಆಯ್ತವತ್ತು, ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಶೆಡ್ ನ ಒಳಗಡೆ ಯಾರ್ಯಾರಿದ್ರು, ಈ ಶೆಡ್ ಅಸಲಿಗೆ ಯಾವ ವಿಚಾರಕ್ಕೆ ಬಳಕೆ ಮಾಡಲಾಗುತ್ತೆ, ಎಷ್ಟು ಎಕರೆ ಇದೆ, ಯಾರದ್ದು ಈ ಶೆಡ್ಡು, ಹೀಗೆ ಹಲವು ವಿಚಾರಗಳ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ಸ್ವತಃ ಪಟ್ಟಣಗೆರೆ ಶೆಡ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ, ಇಡೀ ರಾಜ್ಯಕ್ಕೆ ಗೊತ್ತಾಗಿರುವಂತಹ ವಿಷಯ ಏನಂತಂದ್ರೆ, ಯಾವಾಗ ಈ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಆಯಿತು, ಇದಕ್ಕಿಂತ ಹೆಚ್ಚಾಗಿ ಚರ್ಚೆ ಆದಂತಹ ವಿಚಾರ ಈ ಪಟ್ಟಣಗೆರೆ ಶೆಡ್. ಈ ಪಟ್ಟಣಗೆರೆ ಶೆಡ್ ಬಗ್ಗೆ ಸದ್ಯಕ್ಕೆ ಭಾರಿ ಚರ್ಚೆ ಆಗ್ತಾ ಇರುವಾಗಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಕೊಡ್ತಾ ಇರೋದು. ಏನೆಲ್ಲ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ನೋಡಿ, ಈಗ ನನ್ನ ಹಿಂಭಾಗದಲ್ಲಿರುವಂತಹ ಈ ಒಂದು ಪಟ್ಟಣಗೆರೆ ಶೆಡ್ ಏನಿದೆ, ಇದು ಸೀಸಿಂಗ್ ಶೆಡ್ ಅಂತ ಕೂಡ ಕರೀತಾರೆ. ಇದೇ ಒಂದು ಶೆಡ್ನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿಯ ಕೊಲೆ ಆಗಿತ್ತು. ದರ್ಶನ್ ಅಂಡ್ ಗ್ಯಾಂಗ್ ಬರ್ಬರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಹತ್ಯೆಯನ್ನು ಕೂಡ ಮಾಡಿದರು. ನೋಡಿ, ಅವತ್ತು ಸ್ಥಳ ಮಹಜರಿಗೆ ಅಂತೇಳಿ ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದಿರ್ತಾರೆ. ಆ ಒಂದು ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ವೀಕ್ಷಕರಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ರೇಣುಕಸ್ವಾಮಿ ಕೊಲೆ ಆದ ಜಾಗ ಅಲ್ಲಿ ಹೇಗಿದೆ, ಆ ಒಂದು ಶೆಡ್ ಹೇಗಿದೆ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇದೆ. ಆ ಒಂದು ಜಾಗವನ್ನು ಕಂಪ್ಲೀಟ್ ಆಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ನೀವೇನು ಗಮನಿಸ್ತಾ ಇದ್ದೀರಿ ಶ್ರೀಪಾದ್, ಇದೆಲ್ಲವೂ ಕೂಡ ಸೀಸ್ ಆಗಿರುವಂಥ ವಾಹನಗಳನ್ನು ಇಲ್ಲಿ ನಿಲ್ಲಿಸಲಾಗಿದೆ. ಪ್ರಮುಖವಾಗಿ ಆ ಒಂದು ಕಟ್ಟಡ ಇದೆಯಲ್ಲ, ನಿಮಗೆ ವೈಟ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಆ ಒಂದು ಜಾಗದ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನಮ್ಮ ಕ್ಯಾಮ್ರಾಮನ್ ಮುತ್ತರಾಜು ಈಗ ಅದನ್ನು ತೋರಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ನೋಡಿ, ಇಲ್ಲಿಂದ ನಾವು ಆ ದೃಶ್ಯಗಳನ್ನು ಗಮನಿಸ್ತಾ ಹೋಗೋದಾದರೆ, ನೋಡಿ, ಆ ಭಾಗದಲ್ಲಿ ಅಲ್ಲಿ ಪೊಲೀಸರು ಅಲ್ಲಿ ಕರ್ಕೊಂಡು ಆ ಒಂದು ಅರಳಿ ಮರ ಇದೆಯಲ್ಲ, ಆ ಮರದ ಬಳಿ ಮೊದಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದಷ್ಟು ಸ್ಥಳ ಮಹಜರನ್ನು ಮಾಡ್ತಾರೆ. ಯಾಕೆಂದರೆ ಅಲ್ಲಿ ರೇಣುಕಸ್ವಾಮಿಯನ್ನು ಕರೆದುಕೊಂಡು ಬಂದು ಅಲ್ಲಿ ಕೂರಿಸಲಾಗಿತ್ತು ಅಂತ ಕೂಡ ಇತ್ತು. ಅಲ್ಲಿ ಕೂರಿಸಿ ಆತನ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ಕೂಡ ಮಾಡಿದರು. ಸೊ ಅದಾದ ಬಳಿಕ ಅಲ್ಲಿಂದ ನೇರವಾಗಿ ಇಲ್ಲೊಂದು ನಾನು ಒಂದು ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆ ಜಾಗಕ್ಕೆ ಕರೆದುಕೊಂಡು ಬಂದು ಅಲ್ಲಿಯೂ ಕೂಡ ಒಂದಷ್ಟು ದರ್ಶನನ್ನು ಅಲ್ಲಿ ಕರ್ಕೊಂಡ್ಬಂದು ಆ ಜಾಗದಲ್ಲಿ ಸ್ಥಳ ಮಹಜರನ್ನು ಕೂಡ ಮಾಡ್ತಾರೆ. ಸೊ ಆ ಜಾಗದಲ್ಲಿ ಏನಿದೆ ಅಂತೇಳಿ ನಿಮಗೆ ತೋರಿಸುವಂಥ ಕೆಲಸವನ್ನು ನಾವೀಗ ಮಾಡ್ತೀವಿ ಶ್ರೀಪಾದ್. ನೋಡಿ, ಇಲ್ಲಿ ಆ ಒಂದು ಜಾಗ ಇದೆ, ಆ ಜಾಗವನ್ನು ನಿಮಗೆ ಕ್ಲಿಯರಾಗಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಈಗ ನೋಡಿ, ಈಗ ಇಲ್ಲಿಂದ ನಮಗೆ ಆ ಒಂದು ಜಾಗ ಇದೆಯಲ್ಲ, ಆ ಬಸ್ ಒಂದು SL ಟ್ರಾವೆಲ್ಸ್ ಅಂತ ಬಸ್ ನಿಂತಿದೆ. ಆ ಬಸ್ನ ಪಕ್ಕದಲ್ಲಿ ನೋಡಿ, ಆ ಬಸ್ ಇದೆಯಲ್ಲ, ಆ ಒಂದು ರೋಡ್ ನಮಗೇನು ಕಾಲದಲ್ಲಿ ಕಾಣಿಸ್ತದೆ, ವೈಟ್ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ, ಆ ಜಾಗಕ್ಕೂ ಕೂಡ ಅವತ್ತು ದರ್ಶನ್ ಮತ್ತು ಟೀಮನ್ನು ಕರೆದುಕೊಂಡ್ಬಂದು ಅಲ್ಲಿಯೂ ಕೂಡ ಸ್ಥಳ ಮಹಜರನ್ನು ಮಾಡಿದರು. ಆದರೆ ಅಲ್ಲಿ ರೇಣುಕಸ್ವಾಮಿನ ಅಲ್ಲಿ ಕರ್ಕೊಂಡ್ಬಂದಿರಲಿಲ್ಲ. ಆದರೆ ದರ್ಶನ್ ಗ್ಯಾಂಗ್ ಅಲ್ಲಿತ್ತು ಅನ್ನೋದು ಪೊಲೀಸರಿಗೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದ್ದಂತಹ ಮಾಹಿತಿ. ಸೊ ನೋಡಿ, ಅಲ್ಲಿಂದ ನೋಡಿ ಅಲ್ಲಿ ಅರಳಿ ಮರದ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀನಿ. ಅರಳಿ ಮರದ ಬಳಿ ಒಂದು ಲಾರಿ ನಿಂತಿದೆ. ಆ ಲಾರಿಯ ಪಕ್ಕದಲ್ಲಿ ಒಂದು ಚಿಕ್ಕದಂಥ ಒಂದು ಜಾಗ ಇದೆ. ಆ ಜಾಗದಲ್ಲಿ ಕೂರಿಸಿ ಆತನಿಗೆ ಹಲ್ಲೆ ಮಾಡ್ತಾರೆ. ದರ್ಶನ್ ಬಂದು ಇಲ್ಲಿ ಹಲ್ಲೆ ಮಾಡಿದ ಬಳಿಕ ಜೊತೆಲಿದ್ದಂಥವ್ರು ಕೂಡ ನಂತರ ಹಲ್ಲೆಯನ್ನು ಕೂಡ ಮಾಡಿದ್ರು ಅಂತೇಳಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಸೊ ಹಾಗಾಗಿ ಆ ಒಂದು ಕಂಪ್ಲೀಟ್ ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ನೂರಾರು ಟೂ ವೀಲರ್ಗಳಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಗಳಿದೆ, ಬಸ್ಗಳಂತೂ ಹೆಚ್ಚಾಗಿದೆ, ಲಾರಿಗಳು, ಟಿಪ್ಪರ್ ಲಾರಿಗಳು,
ಜೊತೆಗೆ ಟ್ಯಾಂಕ್ ಅದು ಕ್ಯಾಂಟರ್ ಗಾಡಿಗಳು ಎಲ್ಲವೂ ಕೂಡ ಇದೆ. ಆದರೆ ಹೆಚ್ಚಾಗಿ ಇಲ್ಲಿ ನಮಗೆ ಖಾಸಗಿ ಬಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಕೆಲವರು ಬರ್ತಾರೆ, ಸೀಸ್ ಆಗಿರುವಂಥ ಗಾಡಿಗಳನ್ನು ಬಿಡಿಸ್ಕೊಂಡು ಹೋಗ್ತಾರೆ. ಆದರೆ ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾರು ಗಾಡಿಯ ಮಾಲೀಕರಿರ್ತಾರೆ ಅವರನ್ನು ಮಾತ್ರ ಒಳಗಡೆ ಹೋಗೋದಕ್ಕೆ ಕೇವಲ ಬಿಡ್ತಾ ಇದ್ದಾರೆ. ನಾವು ಕೂಡ ಬೆಳಗ್ಗೆ ಕೇಳಿದ್ವಿ ಒಳಗಡೆ ಹೋಗೋದಕ್ಕೆ ಅನುಮತಿ ಸಿಗುತ್ತಾ ಅಂತೇಳಿ. ನಮಗೆ ಪರ್ಮಿಷನ್ ಇಲ್ಲ, ಯಾಕಂದರೆ ಒಂದು ಪ್ರೈವೇಟ್ ಜಾಗ ಆಗಿರುವಂಥ ಹಿನ್ನೆಲೆಯಲ್ಲಿ ಒಳಗಡೆ ಹೋಗೋದಕ್ಕಾಗಲಿಲ್ಲ. ಆದರೆ ಕ್ರೈಮ್ ಆಗಿರುವಂಥ ಸೀನ್ ಏನಿದೆ ಜಾಗ, ಇಲ್ಲಿಂದ ನಮಗೆ ದೂರದಲ್ಲಿ ಒಂದು ಫೈನ್. ನಾಗೇಂದ್ರ ಬಾಬು, ಕಂಟಿನ್ಯೂ. ಎಸ್ ಶ್ರೀಪಾದ್ ನೋಡಿ, ಒಂದು ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇದು ಈ ಒಂದು ಪಟ್ಟಣಗೆರೆ ಶೆಡ್ ಏನಿದೆ, ಇದೇ ಒಂದು ಶೆಡ್ನಲ್ಲಿ ಆದಂಥ ರೇಣುಕಾಸ್ವಾಮಿಯ ಕೊಲೆ, ಆ ಕೊಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಆ ಒಂದು ಕೊಲೆ ಆಗ್ತಾ ಇದ್ದಂತೆ ಪೊಲೀಸರಿಗೆ ಇದೆಲ್ಲ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಕಂಪ್ಲೀಟ್ ಶೆಡ್ಡನ್ನು ಸುಮಾರು 15 ದಿನಗಳ ಕಾಲ, ಅಂದರೆ ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಎಲ್ಲರನ್ನೂ ಕೂಡ ಇಲ್ಲಿ ಲಾಕ್ ಮಾಡಿ ಕಳೆದ 11 ದಿನದಿಂದಲೂ ಕೂಡ 15 ದಿನದಲ್ಲಿ ಕೂಡ ಇಲ್ಲಿರುವಂಥ ಸಿಬ್ಬಂದಿಗಳಾಗಲಿ, ಸೆಕ್ಯೂರಿಟಿ ಗಾರ್ಡ್ ಆಗಲಿ ಯಾರು ಕೂಡ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲರನ್ನೂ ಕೂಡ ಸೀಸ್ ಮಾಡಿ ಹೊರಗಡೆ ಇರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಬೆಳಗ್ಗೆ ಅಷ್ಟೇ ದಿನ ಪ್ರತಿನಿತ್ಯವೂ ಕೂಡ ಇಲ್ಲಿ ರಾಜರಾಜೇಶ್ವರ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನು ಒಬ್ಬರನ್ನ ಇಲ್ಲಿ ಅಲ್ಲಿ ಹಾಕಲಾಗುತ್ತೆ ಭದ್ರತೆಗಾಗಿ. ಅಂದರೆ ಆ ಕ್ರೈಮ್ ಸೀನ್ ಆಗಿರುವಂಥ ಜಾಗಕ್ಕೆ ಯಾರನ್ನೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಆದರೂ ಕೂಡ ನಾವು ದೂರದಿಂದ ಅದನ್ನು ಆ ಒಂದು ಜಾಗವನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗೆ.